ನನ್ನ ಹೆಸರು ಚಂದ್ರಕಾಂತ್ ಕೆ ನಾಡಿಗರ, ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ವಿಭಾಗೀಯ ಅಧ್ಯಕ್ಷರು. ನಮ್ಮ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ಮಾದಿಗ ಸಮಾಜದ ನಾಯಕರು ಮತ್ತು ಮಾಜಿ ಮಂತ್ರಿಗಳಾದ ಮುದ್ದೋಳ ಮತಕ್ಷೇತ್ರದ ಆರ್.ಬಿ. ತಿಮ್ಮಪ್ಪರು ಅವರನ್ನು 2ನೇ ಪಟ್ಟಿಯ ಇವತ್ತಿನ ದಿವಸ ಲೋಕಭವನದಲ್ಲಿ ಸಚಿವ ಪ್ರಮಾಣ ಸ್ವೀಕರಿಸುವ ಸಂದರ್ಭದಲ್ಲಿ ಅವರನ್ನು ಕೈ ಬಿಟ್ಟಿದ್ದಾರೆ. ಅವರ ಅವಧಿಯಲ್ಲಿ, ಅಬಕಾರಿ ಸಚಿವರಾದಂಥ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಆರ್ಥಿಕ ಕುಸಿತಗೊಂಡಾಗ ಅವರು ಆಡಳಿತ ಅವಧಿಯಲ್ಲಿ ಅಬಕಾರಿಯ ಒಂದು ಹೊಸ ಕಾಯ್ದೆ ರೂಪಿಸಿ ಒಂದು ಆರ್ಥಿಕವಾಗಿ ಸರ್ಕಾರಕ್ಕೆ ಬೆನ್ನೆಲುಬಾಗಿ ಆರ್ಥಿಕ ಅಭಿವೃದ್ಧಿ ಪಡಿಸಿದ್ದಾರೆ. ಅದನ್ನು ಕಡೆಗಣಿಸಿ ಪಕ್ಷದ ಹೈಕಮಾಂಡ್ ಅವರು ಪರಿಗಣಿಸಿ ಮುಂದೆ ಬರುವಂತ ದಿನದಲ್ಲಿ ಆರ್.ಬಿ. ತಿಮ್ಮಪ್ಪರನ್ನು ಪುನಃ ಹೊಸ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಡಬೇಕೆಂದು ಈ ಒಂದು ಪ್ರತಿಭಟನೆಯ ಮೂಲಕ ಪಕ್ಷದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ವರಿಷ್ಠರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ ನಾವು ಒತ್ತಾಯಪಡಿಸ್ತೇವೆ. ಇಂದು ರುಕ್ಕಪ್ಪ ಟಿ ಕಾಂಬ್ಳೆ ಮಾದಿಗ ಸಮಾಜ ಮುಖಂಡರು ಇಂದು 2ನೇ ಪಟ್ಟಿಯಲ್ಲಿ ಮಾದಿಗ ಸಮಾಜಕ್ಕೆ ಕೊಡಬೇಕಂತ 3 ಸ್ಥಾನಗಳನ್ನು ಸರ್ಕಾರ ಒಬ್ಬರಿಗೆ ಕೊಟ್ಟು ಮಲ್ತಾಯಿ ಧೋರಣೆ ಮಾಡಿದೆ. ಬೇರೆ ಬೇರೆ ಸಮಾಜದವರಿಗೆ 4-5 ಸ್ಥಾನ ಕೊಟ್ಟು ಮಾದಿಗ ಸಮಾಜದವರಿಗೆ ಬಹುಸಂಖ್ಯಾತರಾದ ಮಾದಿಗ ಸಮಾಜವು ಮತ್ತು ಸಮರ್ಥ ಒಬ್ಬ ಶಾಸಕರು ಇದ್ದು ಅದು ಅಂಥವ್ರಿಗೆಲ್ಲ ಕೈ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅದು ನಮಗೆ ತಡೆಯಲಾಗಲ್ಲ. ಅದು ಸರ್ಕಾರ ಡಿ.ಕೆ. ಶಿವಕುಮಾರ್ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಅಂತವರು ಈ ಮಾದಿಗ ಸಮಾಜದ ಪ್ರಭಾವಿ ನಾಯಕರಾದಂಥ ಉತ್ತರ ಕನ್ನಡದ ಆರ್.ಬಿ. ತಿಮ್ಮಾಪುರ್ ಮತ್ತು ಈ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಅವರು ಬರುವ ದಿನದಲ್ಲಿ ಅವರು MLC ಮಾಡಬೇಕು ಮತ್ತು ಇನ್ನೂ 2 ಶಾಸಕರನ್ನು ಮಂತ್ರಿ ಸ್ಥಾನಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತಿದ್ದಾರೆ. ಬರೋ ದಿನದಲ್ಲಿ ನಾವು ಹಳ್ಳಿಯಲ್ಲಿ ಹೋಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಅಭಿಯಾನ ಶುರು ಮಾಡುತ್ತೇವೆ.